ಹುಚ್ಚು ಜಾಸ್ತಿ ಆದಾಗ ರಾಕ್ಷಸನ್ ತರ ಆಡ್ಬಿಡ್ತೀನಿ. ನಿನಗೆ ನನ್ ಬಗ್ಗೆ ಗೊತ್ತಿಲ್ದಿರೋದು ಏನಿದೆ ಅಲ್ಲ? ಅಲ್ಲೊಂದು ಸೊಳ್ಳೆ ಇತ್ತು. ಅಲ್ಲೋಡು ಆರೋಯ್ತು. ನಿನ್ ಮೇಲೆ ಒಂದು ಸೊಳ್ಳೆ ಕುಂತ್ರೇನೆ ನನಗಿಷ್ಟೊಂದು ಕೋಪ ಬರುತ್ತೆ. ಇನ್ನು ಆದಿತ್ಯ ಬಂದ್ರೆ ಕೊಚ್ಚಾಕ್ಬಿಡ್ತೀನಿ. ನನಗೆ ಯಾಕೆ ಹಿಂಸೆ ಕೊಡ್ತಿದ್ಯಾ ವಿಶ್ವಜಿತ್? ಒಂದೇ ಸಲ ಸಾಯಿಸ್ಬಿಡು, ಕಣ್ಣು ಮುಚ್ಕೊಂಡು ಸತ್ತೋಗ್ತೀನಿ. ನನ್ನ ಆದಿತ್ಯ ನಿಲ್ದಿರೋ ಜೀವನ ನಶ್ವರ. ನಿನ್ನಂತ ರಾಕ್ಷಸನ್ ಜೊತೆ ನನ್ನ ಡೆಡ್ ಬಾಡಿನೂ ಇರಲ್ಲ. ಅಯ್ಯೋ, ನಿಂಗೆ ಹೊಡೆದ್ಬಿಟ್ನಲ್ಲ. ನಾನೆಂತ ಪಾಪಿ. ವಸುಂಧರಾ, ನೋವಾಗ್ತಿದ್ಯಾ? ತುಂಬಾ ನೋವಾಗ್ತಿದ್ಯಾ? ನಾನೇನ್ ಮಾಡ್ಲಿ? ನಾನು ಹೇಳಿದ ಮಾತು ನೀನ್ ಕೇಳೋದೇ ಇಲ್ಲ. ಆದಿತ್ಯ ಅಂದ್ರೆ ನಿನ್ಗೆ ಹುಚ್ಚು ಆಟ, ಆದ್ರೆ ನನ್ಗೆ ನೀನಂದ್ರೆ ಕೆಟ್ಟ ಚಟ. ಹಠ ಬಿಟ್ರು ಚಟ ಬಿಡೋಕ್ಕಾಗಲ್ಲ ವಸುಂಧರಾ. ಅಯ್ಯೋ, ನೀನ್ ಹೊಡೆದಿದ್ ನಾನಲ್ಲ, ಈ ಕೈ. ನಾನು ಹೊಡಿತೀನ ವಸುಂಧರಾ? ನಿನ್ನನ್ನು ಟಚ್ ಮಾಡಿದ ಆ ಸೊಳ್ಳೆನೆ ಬಿಟ್ಟಿಲ್ಲ. ನಿನ್ನ ಹೊಡಿತೀನ? ಈ ಕೈ ಬಿಡ್ತೀನ? ಎಲ್ಲಿ ಅಯ್ಯೋ, ನಿನ್ ಪ್ರೀತಿ ಬರ್ತಿದೆ ಅಲ್ಲ? ಬಂತ ಪ್ರೀತಿ? ಎಷ್ಟು ಬಂತು? ಹೆಂಗ್ ಬಂತು? ಎಷ್ಟಾದ್ರೂ ಬರ್ಲಿ, ಆದ್ರೆ ಪ್ರೀತಿ ಬರೋದು ಮುಖ್ಯ. ಪ್ರೀತಿ ಬಂದಿದೆ ಅಲ್ಲ, ಈಗ ಇದೇ ಟೈಮ್. ಈಗಲೇ ಮದುವೆ ಆಗೋಣ. ಇಲ್ಲಿಂದನೇ ಹೊರಡೋಣ. ನಮ್ಮ ಮದ್ವೆಗೆ ನೀನ್ ಆದಿತ್ಯನೂ ಕರೆಯೋಣ. ನಮ್ಮ ಮನೆ ಮುಂದೆ ಅವನೇ ನಮ್ಮ ಕಾರ್ ಡ್ರೈವರು. ಅಮ್ಮ, ನಿಮ್ಮೆ ಬೇಗ ಬನ್ನಿ ಇಬ್ರು. ಯಾಕೋ ಹಂಗೆ ಕೂಕೋತಾ ಇದೀಯಾ? ಅವಳಲ್ಲಿ ಬೇಗ ಬರ. ನೋಡಿ, ಇವತ್ತಿಂದ ನಿಮ್ಗೊಂದು ಕೆಲಸ ಕೊಡ್ತೀನಿ. ಅದನ್ನ ಬಿಡದೆ ದಿನಾ ಪ್ರಾಕ್ಟೀಸ್ ಮಾಡ್ಬೇಕು, ಓಕೆನಾ? ನೀನು ನಮಗ್ ಕೆಲಸ ಕೊಡೋ ಹಂಗಾಗ್ಬಿಟ್ಯಾ? ಯಾಕೆ? ಯಾವ್ದಾದ್ರು MLC ಓಪನ್ ಮಾಡಿದ್ಯಾ? ಅಯ್ಯೋ ಅಮ್ಮ, ಅದು MLC ಅಲ್ಲ, MNC. ಅದೇ ಕಣೆ, ಇಂಡಿಯಾದಲ್ಲಿ ಹಂಗೆ ಹೇಳೋದು. ಅದೇನಾದ್ರೂ ಇರ್ಲಿ, ಈಗ ನಮ್ಮ ಸಂಜು ಮುಖದಲ್ಲಿ ಸ್ಮೈಲಿಂಗ್ ಕಾಣಿಸ್ತಿದ್ಯಲ್ಲ, ಅಷ್ಟು ಸಾಕು. ಈಗ ನೀಟಾಗಿ ಕೇಳಿಸ್ಕೊಳ್ಳಿ. ಖಾಲಿ ವೇಸ್ಟ್ ಪೇಪರ್ ಇರುತ್ತಲ್ಲ, ಅದು ನೀಟಾಗಿ ನೋಟ್ ಸೈಜ್ ಕಟ್ ಮಾಡ್ಬಿಟ್ಟು ಜೋಡಿಸ್ಕೊಳ್ಳಿ. ರಬ್ಬರ್ ಬಣ್ಣ ತೆಗೆದು ಫಾಸ್ಟ್ ಆಗಿ ನೋಟ್ ಎಣ್ಸೋ ತರ ಅಭ್ಯಾಸ ಮಾಡ್ಕೊಳ್ಳಿ. ಲೆಕ್ಕ ತಪ್ಪಬಾರ್ದು, ಆಯ್ತಾ? ಅದೆಂತ ಕೆಲ್ಸನೋ? ಅಲ್ಲೇ ಇರೋದು ಮ್ಯಾಟ್ರು. ನಮ್ಮ ಮನೆಗೆ ಮಹಾಲಕ್ಷ್ಮಿ ಉರ್ಲಾಡ್ಕೊಂಡು ಬರ್ತಿದ್ದಾಳೆ. ಅದನ್ನ ನೋಡ್ಕೊಂಡಿರೋದಷ್ಟೇ ನಿಮ್ ಕೆಲ್ಸ. ಇದ್ಯಾಕೆ ಹೆವಿ ಆಗ್ತಿಲ್ವೇನೋ ಬಿಲ್ಡಪ್? ಸುಮ್ಮನೆ ವಿಷಯಕ್ಕೆ ಬಾರೋ. ಅಲ್ಲ, ದೇವ್ರು ಕೊಟ್ಟಂಗೆ. ಅಮ್ಮ, ಯಾರು ಏನೇ ಹೇಳಮ್ಮ, ಇವಳು ಮದುವೆ ಎಲ್ಲ ತಯಾರಿನೂ ಶುರು ಮಾಡ್ಕೊಳ್ಳಿ, ಆಯ್ತಾ? ದುಡ್ಡಿದೆಯಲ್ಲಮ್ಮ, ಇನ್ನೇನು ಬೇಕು ಹೇಳು?
ಈಗ ದುಡ್ಡಿದ್ರು ನಿಮ್ಮಿ ಮದ್ವೆನೇ ಮಾಡೋ ಹಾಗಿಲ್ವಲ್ಲೋ? ಅಯ್ಯೋ ಊರ್ಗ ವಿವೇಕ್ ಒಬ್ನೇ ನಾ ಗಂಡು. ನನ್ನ ತಂಗಿನ ಮದ್ವೆ ಆಗಕ್ಕೆ ಕ್ಯೂ ನಿಲ್ಸ್ತೀನಿ. ನೀವು ಚೌಟ್ರಿ ಯಾವ್ದಂತ ಹೇಳಿ ಮೊದ್ಲು. ಏ ನಮ್ಮ ಹಳೆ ಸ್ಲಮ್ ಹತ್ರ ಒಂದು ದೊಡ್ಡ ಚೌಟ್ರಿ ಇತ್ತಲ್ಲ, ಅಲ್ಲೇ ಮಾಡೋಣ. ಹೀಗೆ ಹೋದ್ರೆ ಕಾರ್ಸ್ ರೋಡ್ ಇದೆಯಲ್ಲ, ಅಲ್ಲಿ ಯಾವ್ದಾದ್ರು ಚೌಟ್ರಿ ಮಾಡೋಣ. ಪ್ರೆಸ್ಟೀಜು ಅಂತ್ಯ ಆ ಸ್ಲಮ್ಮಿಂದ ಆಚೆನೆ ಬರಲ್ವಲ್ಲಮ್ಮ ನೀನು. ಅದು ಕಾರ್ಡ್ಸ್ ಅಲ್ಲ, ಕಾರ್ಡ್ ರೋಡ್. ಕಾರ್ಡ್ಸ್ ಅಂದ್ರೆ ಇಸ್ಪೀಟ್ ಆಡ್ತಾರಲ್ಲ ಅದು. ಮದುವೆ ವಿಷಯ ಆಮೇಲೆ ಮಾತಾಡಿ, ಅದೇ ನಿನ್ನ ದುಡ್ಡಿನ ವಿಷಯ ಮೊದಲು ಅದ್ರ ಬಗ್ಗೆ ಹೇಳು. ಹಾ ಹೌದು, ಈಗ ಎಲ್ಲಿದೆಯೋ ಅಷ್ಟೊಂದು ದುಡ್ಡು? ಈಗಿಲ್ಲಮ್ಮ, ಆದ್ರೆ ಬರುತ್ತೆ. ಒಂದಲ್ಲ ಎರಡಲ್ಲ, 10 ಲಕ್ಷ ರೂಪಾಯಿ ಅಮ್ಮ. ನೀವು ಮನೇಲಿ ಕೂತ್ಕೊಂಡು ಎಣಿಸ್ತಾ ಇರಿ, ನಾನು ದುಡ್ಡು ತಗೊಂಬಂದು ಹಾಕ್ತಾ ಇರ್ತೀನಿ. ನೀನು ಎದೆ ಸೀಳಿದ್ರೆ 3 ಅಕ್ಷರ ಸಿಗಲ್ಲ. ನಿಂಗೆ ಯಾವ ನಾವು 10 ಲಕ್ಷದ ಕೆಲಸ ಕೊಟ್ಬಿಡ್ತಾನೆ? ಹಾ ಅಮ್ಮ, ಒಬ್ಬ ರಿಚ್ ಪಾರ್ಟಿ ಇದ್ದಾನೆ, ಅವನೇ ನನಗೆ ಡೀಲ್ ಕೊಡ್ತಿರೋದು. ಡೀಲಾ? ಔಪ್ಪ ಸಮಾಧಾನ. ನಾನು ಯಾರನ್ನು ಬೆಂಡತ್ತಲ್ಲ, ತಲೆ ಹೊಡಿಯಲ್ಲ. ಫುಲ್ಲು ಆನೆಸ್ಟ್ ದುಡ್ಡು. ಅದು ಗೊತ್ತಾ? ಅವನು ಯಾರವನು? ಏನು ಕಂಪ್ನಿ, ಏನು ಕೆಲಸ? ಅವನ ಹೆಸರು ದುಷ್ಯಂತ್ ಅಂತ. ಒಂದು ಕೆಲಸ ಕೊಟ್ಟಿದ್ದಾರೆ, ಮಾಡಿದ್ರೆ 10 ಲಕ್ಷ ಹಾರ್ಡ್ ಕ್ಯಾಶು. ದುಷ್ಯಂತ್ ಅಣ್ಣ, ಅದೇ ದುಷ್ಯಂತ್ ಕಣೋ ನಿನ್ನ ತಂಗಿನ ಈ ಸ್ಥಿತಿಗೆ ತಂದಿರೋದು. ಹೋಗಿ ಮತ್ತೆ ಅವನ ಬಲೆಗೆ ಬಿದ್ದಿಯಲ್ಲೋ ನೀನು. ನನ್ನ ಜೀವನದಲ್ಲಿ ಆಟ ಆಡಿದ ಅವನೇ ಅಂತ ಗೊತ್ತಾದ್ರೆ ನೀನೇನು ಮಾಡ್ತೀಯ ಅಂತ ನಂಗೆ ಗೊತ್ತು. ಇಷ್ಟೊತ್ತಿಗೆ ಕೊಲೆ ಮಾಡಿ ಬಂದಿರ್ತಿದ್ದೆ. ಬೇಡ ಕಣೋ, ಈ ಡೀಲೆಲ್ಲ ಬೇಡವೋ? ನಿಮ್ಮಿ ಯಾಕೆ ಬೇಜಾರು ಮಾಡ್ಕೋತೀಯಾ? ನಿಂಗೆ ಯಾವ ಚೌಲ್ಟ್ರಿ ಇಷ್ಟ ಆಗುತ್ತೆ ಅದನ್ನೇ ಹೇಳು. ಎಂಥ ಹುಡುಗ ಇಷ್ಟ ಆಗ್ತಾನೆ ಅದನ್ನೇ ಹೇಳು. ಅಣ್ಣ, ಆ ಡೀಲ್ ಬೇಡ ಕಣೋ, ಒಪ್ಕೋಬೇಡ ಅಷ್ಟೇ. ಯಾಕೆ ದೇವ್ರು ಕೊಟ್ಟಂಗೆ? ಆ ವಿವೇಕ್ ಬೇಡ ಅಂದ್ರೆ ಗೋಲಿ ಹೊಡಿ. ಅಯ್ಯೋ, ಅವನ ದುಡ್ಡನ್ನ ಅವನ ಮುಖದ ಮೇಲೆ ಬಿಸಾಕ್ತೀನಿ. ನಿನ್ನ ರೇಂಜು ಇನ್ಮೇಲೆ ಹೈ ಕಣೆ, ಹೈ ಲೆವೆಲ್ಲು. ನಿನಗೆ ರಾಜ್ಕುಮಾರ್ ಅಂತಾರ ಹುಡುಗ ಸಿಗ್ತಾನೆ. ನಾನು ಮದುವೆ ಮಾಡೋದು ನೋಡಿ ಆ ವಿವೇಕ ಉರ್ಕೋಬೇಕು ನಿನ್ನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ. ಅಣ್ಣ, ಮದುವೆ ಬೇಡ ಅಂದಿಲ್ಲ ನಾನು, ಈ ಡೀಲ್ ಬೇಡ ಅಂತಿರೋದು. ಅಯ್ಯ, ಯಾಕೆ ಹಾಗಾಡ್ತೀಯಾ? ಇದರಿಂದ ನಮ್ಮ ಪ್ರೆಸ್ಟೇಜ್ ಇನ್ನೂ ಹೆಚ್ಚಾಗುತ್ತೆ ಕಣೆ. ಬೇಡ ಅಂದ್ರೆ ಬೇಡ, ನನ್ನನ್ನು ಬೇರೇನೂ ಕೇಳಬೇಡಿ. ನೀನು ಆ ಡೀಲ್ ಒಪ್ಕೋತಿಲ್ಲ ಅಷ್ಟೇ. ಆ ವ್ಯಕ್ತಿ ಒಂದೇ ಒಂದ್ಸಲ ಸಿಕ್ಕಿದ್ರೆ ಆದಿತ್ಯ ಕೂಡ ಸಿಕ್ಬಿಡ್ತಿದ್ದ. ಎಲ್ಲ ಹಾಳು ಮಾಡಿಬಿಟ್ಟ ಆ ವಿಶ್ವಜಿತ್, ನಿನ್ನ ನಂಗೆ ಕ್ಷಮಿಸಲ್ಲ ಕಣೋ. ಅಣ್ಣಯ್ಯ, ಏನಣ್ಣಯ್ಯ ಈ ಪಾಪಚ್ಚಿನ ಮರ್ತ್ಬಿಟ್ಯಾ?